ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 138ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಸಾಮ್ಸ್ 138. ಈ ಕೀರ್ತನೆ ದಾವಿದನ ಕೀರ್ತನೆ ಮತ್ತು ಈ ಕೀರ್ತನೆ 102ನೇ ಕೀರ್ತನೆಗೆ ಹೋಲುವಂಥ ಕೀರ್ತನೆಯಾಗಿದೆ. ಆ 102ನೇ ಕೀರ್ತನೆ ದಾವಿದನು ಬರೆದ ಕೀರ್ತನೆ ಅಲ್ಲ. ಈ 102ನೇ ಕೀರ್ತನೆ 13ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ, ನೀನು ಎದ್ದು ಚೀಯೋನನನ್ನು ಕರುಣಿಸು, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಬೇಡುವಂಥದ್ದನ್ನು, ತನ್ನ ದುಃಖ ಚಿಂತೆಗಳನ್ನು ದೇವರ ಮುಂದೆ ಇಡುವಂಥದ್ದನ್ನು ನಾವು ಕೀರ್ತನೆ 102ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇಲ್ಲಿ 138ನೇ ಕೀರ್ತನೆ ದಾವಿದನ ಒಂದು ಕೀರ್ತನೆ. ಇಲ್ಲಿ ದಾವಿದನು ಬರೆಯುವಂಥ ಒಂದೊಂದು ಮಾತನ್ನು ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು ಮೊದಲನೇ ವಚನ ಈ ರೀತಿಯಾಗಿದೆ, ಯೆಹೋವನೇ ಅಂದರೆ ಸದಾ ಇರುವಾತನೇ. ಆ ದೇವರ ಬಗ್ಗೆ ಯಹೂದ್ಯರಿಗೆ ಅದು ಒಂದು ಭಾಳ ಉತ್ತೇಜನದ ಒಂದು ಹೆಸರಾಗಿರಬೇಕು. ಯಾಕಂತ ಹೇಳಿದರೆ, ನಾವು ದೇವರು ಎಲ್ಲೋ ದೂರ ಇರುವಂಥ ವ್ಯಕ್ತಿಯಾಗಿ ಭಾವಿಸ್ತೇವೆ. ಆದರೆ ಯಹೂದಿಗಳಿಗೆ ಅರ್ಥಪೂರ್ವಕವಾಗಿ ದೇವರು ಇರುವಾತನೇ ಆಗಿದ್ದಾನೆ. ಹೆಸರೇ, ದೇವರ ಹೆಸರೇ, ದೇವರ ಸ್ವಭಾವವೇ ಇರುವಾತನೇ ಆಗಿದ್ದಾನೆ. ಯಾಕಂದರೆ ಮೋಶೆಗೆ ದೇವರು ನಾನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಇರುವಾತನು. ಈಗ ನಾನು ಪ್ರಾರ್ಥನೆ ಮಾಡುವಾಗ ಈಗಾತನು ಇರುವಾತನು, ದೇವರು ಇರುವಾತನು. ಅಥವಾ ಎಂಥವನಾಗಿರುವೆನೋ ಅಂಥವನಾಗಿರುವೆನು, ಅಥವಾ ಎಂಥವನಾಗಿರುವನು ಅಂಥವನಾಗಿರುವವನು. ವಾವ್, ಎಂಥ ಒಂದು ಉತ್ತೇಜನದ ಹೆಸರು ದೇವರ ಹೆಸರು. ಆ ಒಂದು ಹೆಸರನ್ನು ದಾವಿದನು ಬಳಸಿ ಪ್ರಾರ್ಥನೆ ಮಾಡುವಾಗ, ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ಕೆಲವು ಸಂಗತಿಗಳನ್ನು ನಾವು ಮಾಡ್ತೇವೆ, ಆದರೆ ಅರ್ಧ ಮನಸ್ಸಿನಿಂದ ಮಾಡ್ತೇವೆ. ಆದರೆ ಆ ರೀತಿಯಾಗಿ ಮಾಡುವಂಥದ್ದು ಒಳ್ಳೆಯದಲ್ಲ, ಅದರಲ್ಲಿ ಆಶೀರ್ವಾದ ಇಲ್ಲ. ಯಾಕಂದರೆ ಕೆಲವು ಅರಸುಗಳ ಕುರಿತಾಗಿ ನಾವು ಪೂರ್ವಕಾಲ ವೃತ್ತಾಂತ ಮತ್ತು ಅರಸುಗಳ ಗ್ರಂಥದಲ್ಲಿಯೂ ಕೂಡ, ಸಮುವೇಲನ ಗ್ರಂಥದಲ್ಲಿ ಕೂಡ, 1ನೇ 2ನೇ ಸಮುವೇಲ, 1ನೇ 2ನೇ ಅರಸುಗಳು, 1ನೇ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡುವಾಗ ಕೆಲವು ಅರಸರು, ಅದರಲ್ಲಿ ಯಹೂದ್ಯದ ಅರಸರಲ್ಲಿ ಕೆಲವರು ದೇವರನ್ನು ಪೂರ್ಣವಾಗಿ ಹಿಂಬಾಲಿಸಲಿಲ್ಲ. ಉದಾಹರಣೆಗೆ ಅರಸನಾದ ಅಮಚ್ಯ ಅಂತ ಹೇಳಿದರೆ ಯೆಹೋವನಿಂದ ಬಲ ಹೊಂದಿದ್ದವನು, ಯೆಹೋವನು ಬಲಪಡಿಸ್ತಾನೆ. ದ ಲಾರ್ಡ್ ಜೆಹೋವಾ ಸ್ಟ್ರೆಂಥನ್ಸ್ ಎಂಬ ಹೆಸರಿರುವಂಥ ಇವನ ಬಗ್ಗೆ ಒಂದು ಕಾಮೆಂಟ್ರಿ ಏನಿದೆ, 2ನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯದ 2ನೇ ವಚನ, 2 Chronicles 25:2, ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಆಶ್ಚರ್ಯ. ಯಾಕಂತೇಳಿದರೆ ಕೆಲವರ ಬಗ್ಗೆ ಈ ರೀತಿಯಾಗಿ ಇರುವಂಥದ್ದು, ಅರಸುಗಳ ವಿಷಯದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ, ಇವರಾದರೂ ಈ ರೀತಿಯಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಆದರೆ ಕೆಲವು ಅರಸರು ಪೂರ್ಣ ಮನಸ್ಸಿನಿಂದ ದೇವರನ್ನು ಹಿಂಬಾಲಿಸುವಂಥವರಾಗಿದ್ದರು. ಇಲ್ಲಿ ದಾವಿದನು, ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆ.
ಕೊಂಡಾಡುವುದರಲ್ಲಿಯೂ ಪೂರ್ಣ ಮನಸ್ಸಿನಿಂದ ಕೊಂಡಾಡಬೇಕು. ಮತ್ತು ದೇವರನ್ನು ಪ್ರೀತಿಸುವುದರಲ್ಲಿ ಕೂಡ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 27ನೇ ವಚನ ಅಲ್ಲಿ ನಾವು ನೋಡುವಾಗ ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸಬೇಕು ಎಂಬ ಮಾತು ಆಜ್ಞಾರೂಪದಲ್ಲಿ ಕೊಡಲಾಗಿದೆ. ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ ಎಂಥ ಒಂದು ತೀರ್ಮಾನಗಳು, ದಾವೀದನ ತೀರ್ಮಾನಗಳು. ಸ್ಟ್ರೈಟಾಗಿ ನೇರವಾಗಿ ಆತನು ಪೂರ್ಣ ಮನಸ್ಸಿಂದ ನನ್ನನ್ನು ಕೊಂಡಾಡ್ತೇನೆ ಎಂಬುದಾಗಿ ಆತನು ಹೇಳಿದಾಗ ಅದನ್ನೇ ದೇವರು ಬೈಬಲ್ ಆಗಿ ಪವಿತ್ರ ಶಾಸ್ತ್ರದ ಒಂದು ಭಾಗವಾಗಿ ಬರೆದಿಟ್ಟಿರುವಂಥದ್ದು. ಆಶ್ಚರ್ಯ, ಉತ್ತೇಜನ, ಮಾದರಿ. 2ನೇ ವಚನದ 2ನೇ ಭಾಗ ಕೀರ್ತನೆ 138 ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 2ನೇ ವಚನದ 2ನೇ ಭಾಗ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ನಿನ್ನ ಕೃಪೆ. ನೋಡಿದ್ರ, ಯೇಸು ಕ್ರಿಸ್ತನ ಬಗ್ಗೆ ಬಂತು. ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಯತ್ನಿಸ್ತಿದ್ದೇವೆ. ಯಾಕಂತ ಹೇಳಿದರೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೀರ್ತನೆಗಳಲ್ಲಿ ಕೂಡ ತನ್ನ ಬಗ್ಗೆ ಬರೆದಿದೆ ಎಂಬಂಥ ಮಾತನ್ನು ಹೇಳಿದ್ದು ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ ಲೂಕ 24:27ನೇ ವಚನದಲ್ಲಿ ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವಂಥದ್ದನ್ನು ಆತನು ಹೇಳ್ತಾನೆ. ಆದರೆ ಸಮಸ್ತ ಗ್ರಂಥ ಅಂತ ಅಷ್ಟೇ ಇದೆ ಲೂಕ 24:27ರಲ್ಲಿ. ಆದರೆ ಅದೇ ಲೂಕ 24:44ರಲ್ಲಿ ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ 1, ಪ್ರವಾದಿಗಳ ಗ್ರಂಥಗಳಲ್ಲಿಯೂ 2, ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಳಸಿದಂಥ ಪುಸ್ತಕ ಕೀರ್ತನೆಗಳು. ಅದರಲ್ಲಿ ತನ್ನ ವಿಷಯವಾಗಿ ಬರೆದಿದೆ ಎಂಬುದಾಗಿ, ಅದು ಹಾಡಾಗಿದ್ದರು, ಕೀರ್ತನೆಯಾಗಿದ್ದರು, ಪ್ರವಾದನೆಯಾಗಿತ್ತು. ಆದುದರಿಂದ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ಬಗ್ಗೆ 2ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ನಿನ್ನ ಕೃಪೆ ಸತ್ಯತೆ. ಮತ್ತೆ ಯೇಸು ಕ್ರಿಸ್ತನ ಒಂದು ಚಿತ್ರ ಅಥವಾ ಪವಿತ್ರಾತ್ಮನ ಚಿತ್ರ. ತಂದೆಯಾದ ದೇವರು 1ನೇ ವಚನ, ಕೃಪೆ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸತ್ಯತೆ. ಈ 2 ವಚನಗಳಲ್ಲಿ ನಾವು ನೋಡ್ತೇವೆ, ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡ್ತೇನೆ, ತ್ರಯೇಕ ದೇವರನ್ನು ನಾನು ಕೊಂಡಾಡ್ತೇನೆ ಎಂಬುದಾಗಿ ದಾವೀದನು ತನ್ನ ಅಭಿಪ್ರಾಯವನ್ನು, ತನ್ನ ಅನುಭವವನ್ನು ಕೀರ್ತನೆಗಳ ಮುಖಾಂತರವಾಗಿ ವ್ಯಕ್ತಪಡಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 138 ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 2ನೇ ವಚನದ 2ನೇ ಭಾಗ ಅಥವಾ ಕೊನೆ ಭಾಗ ಈ ರೀತಿಯಾಗಿದೆ, ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ಆ ವಾಕ್ಯ ಈ ರೀತಿಯಾಗಿ ಕೂಡ ನಾವು ಅರ್ಥ ಮಾಡಿಕೊಳ್ಬೋದು. ನೀನು ನಿನ್ನ ವಾಕ್ಯವನ್ನು ನಿನ್ನ ನಾಮಕ್ಕಿಂತಲೂ ಹೆಚ್ಚಿಸಿದ್ದಿ, ಹೆಚ್ಚಾಗಿ ಘನಪಡಿಸಿದ್ದಿ ಎಂಬುದಾಗಿ ಕೂಡ ತಿಳ್ಕೊಳ್ಬೋದು. ಅಥವಾ ಅದನ್ನು 3ನೇ ರೀತಿ ಆ ವಾಕ್ಯದ ಕೊನೆ ಭಾಗ ಯಾವ ರೀತಿಯಾಗಿ ತಿಳ್ಕೊಳ್ಬೋದು ಅಂದರೆ, ವಾಗ್ದಾನವನ್ನು ನಿನ್ನ ನಾಮ ಮಹತ್ತನ್ನಾಗಿ ಹೆಚ್ಚಿಸಿದ್ದಿ. ವಾಗ್ದಾನವನ್ನು ನಿನ್ನ ನಾಮಕ್ಕಿಂತಲೂ ಹೆಚ್ಚಿಸಿದ್ದಿ, ಹೆಚ್ಚಾಗಿ ಮಾಡಿದ್ದೆ ಎಂಬುದಾಗಿ. ಸರಿ, 3ನೇ ವಚನ, ನಾನು ಮೊರೆ ಇಟ್ಟಾಗ. ಕೀರ್ತನೆ ಪ್ರಾರ್ಥನೆ. ಆದ ಕಾರಣ ಅಲ್ಲಲ್ಲಿ ಕೀರ್ತನೆಗಳಲ್ಲಿ ಪ್ರಾರ್ಥನೆಯ ವಿಷಯವಾಗಿರುವಂಥದ್ದನ್ನು ನಾವು ನೋಡ್ಬೋದು. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದೆ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದೆ. ಹೌದು, ಆ ದೇವರು ಈ ದಾವೀದನು ಈ ಕೀರ್ತನೆ 138ರಲ್ಲಿ ಯಾಕೋ ಅಷ್ಟೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಬೇರೆ ಕಡೆಗಳಲ್ಲಿ ಒಂದು ದಾವೀದನು ಬಹಳಷ್ಟು ಆತನ ಜವಾಬ್ದಾರಿಕೆ ಹೊತ್ತಿದ್ದನು. ಜನರ ಜೀವನವನ್ನು ನೋಡುವಾಗ ಅಥವಾ ವೈರಿಗಳು
ಅವನಿಗೆ ಪ್ರತ್ಯೇಕವಾಗಿ ಅವನ ಮನೆಯಲ್ಲಿಯೇ ವೈರಿಗಳಿದ್ದರು. ದಾವೀದನಿಗೆ ಮನೆಯಲ್ಲಿ, ಅರಮನೆಯಲ್ಲಿ, ಸೇವೆಯಲ್ಲಿ ಮತ್ತು ದಾವೀದನ ಜೊತೆಗಾರರಲ್ಲಿ, ಆ ರೀತಿಯಾಗಿ ದಾವೀದನ ನಾಯಕನೇ ಕೂಡ ದಾವೀದನ ವಿರುದ್ಧವಾಗಿ ಸೌಲನು ಅಂಥ ಒಂದು ವೇಳೆಯಲ್ಲಿ ದಾವೀದನು ಬಹಳಷ್ಟು ವೈರಿಗಳ ವಿಷಯವಾಗಿ ಬೆನ್ನಟ್ಟುವಂಥವರು, ಅವನು ಅಟ್ಯಾಕ್ ಮಾಡುವಂಥವ್ರ ಕುರಿತಾಗಿ ಪ್ರಾರ್ಥನೆಯ ರೂಪದಲ್ಲಿ ತಿಳಿಸ್ತಾ ಇದ್ದನು. ಆದರೆ ಇಲ್ಲಿ ಮೊರೆ ಇಟ್ಟಾಗ ಸ್ವತಂತ್ರವನ್ನು ದಯಪಾಲಿಸಿ ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಪ್ರಾರ್ಥನೆ ಆತ್ಮಕ್ಕೆ ಬಲ. ಇನ್ನೊಂದು ಸಾರಿ ಹೇಳ್ತೇನೆ, ಇದು ಮೊದಲನೇ ಬಾರಿಯಾಗಿ ನಾನು ಇಲ್ಲಿ ಇದನ್ನು ಗಮನಿಸಿದ್ದು. ಪ್ರಾರ್ಥನೆ ಆತ್ಮಕ್ಕೆ ಬಲ. ಇನ್ನೊಂದು ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಕೂಡ 138ನೇ ಕೀರ್ತನೆ 3ನೇ ವಚನದ 2ನೇ ಭಾಗದಲ್ಲಿ ಇರುವಂಥ ವಚನದ ಆಧಾರವಾಗಿ ಪ್ರಾರ್ಥನೆ ಆತ್ಮಕ್ಕೆ ಬಲ ಅಷ್ಟೇ ಅಲ್ಲ, ಪ್ರಾರ್ಥನೆ ಆತ್ಮಕ್ಕೆ ಧೈರ್ಯಪಡಿಸುವಂಥದ್ದಾಗಿದೆ, ಅಥವಾ ಪ್ರಾರ್ಥನೆ ಧೈರ್ಯ ಕೊಡುವಂಥದ್ದು. ಕೆಲವು ಸಾರಿ ಅಧೈರ್ಯವಾಗಿರ್ತೇವೆ, ಬಲಹೀನವಾಗಿರ್ತೇವೆ, ನಿರುತ್ಸಾಹವಾಗಿರ್ತೇವೆ, ನಿರೀಕ್ಷೆ ಇಲ್ಲದವರಾಗಿರ್ತೇವೆ. ಆ ರೀತಿಯಾಗಿರುವಂಥ ವೇಳೆಯಲ್ಲಿ ಸ್ವಲ್ಪ ಪ್ರಾರ್ಥನೆಯಲ್ಲಿ ಸಮಯ ಕಳೆದರೆ, ದೇವರನ್ನು ಸಂಧಿಸಿದರೆ ಸ್ವಲ್ಪ ಅದು ಭಾಳ ಚೈತನ್ಯವನ್ನು ಕೊಡ್ತದೆ. ಆದರೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಕೊಂಡಾಡುವಾಗ, ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, ಪ್ರಾರ್ಥಿಸಲಿಕ್ಕೆ ಆಗೋದಾದರೆ ಪ್ರಾರ್ಥಿಸಿ, ಪ್ರಾರ್ಥಿಸಲಿಕ್ಕೆ ಆಗದಿದ್ದರೆ ನೀವು ಸ್ತೋತ್ರ ಮಾಡಿರಿ ಎಂಬುದಾಗಿ. ಪ್ರಾರ್ಥನೆ ಯುದ್ಧ ಭೂಮಿ, ಸ್ತೋತ್ರ ಗೆದ್ದ ಭೂಮಿ. ಹೌದು. 4ನೇ ವಚನ, ಕೀರ್ತನೆ 138. ಯೆಹೋವನೇ, ಭೂರಾಜರೆಲ್ಲರೂ ನೀನು ಉಸಿರಿದ ನುಡಿಗಳನ್ನು ಕೇಳಿ. ಈ ಪದ ಕೂಡ ನನಗೆ ಬಹಳ ಇಷ್ಟ. ಯಾಕಂದರೆ ದೇವರು ಉಸಿರಿಸಿದ ನುಡಿಗಳು. ವಾವ್! ಮೋಶೆ 34ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ದೇವರಿಂದ ದಶಾಜ್ಞೆ ಕಲ್ಲು ಹಲಗೆಯನ್ನು ತಗೊಂಡು ಬರ್ತಾ ಇದ್ದಾಗ ಅದು ದೇವರ ಬೆರಳಿಂದ ಬರೆಯಲ್ಪಟ್ಟದ್ದಾಗಿತ್ತಂತೆ. ವಾವ್! ಆಶ್ಚರ್ಯ. ದೇವರ ಸ್ಪರ್ಶದಿಂದ ಬರೆದಂಥ ಒಂದು ದಶಾಜ್ಞೆ. ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯಗಳೆಲ್ಲ ದೇವರು ಉಸಿರಿಸಿದ ನುಡಿಗಳು, ದೈವ ಪ್ರೇರಿತವಾದ ನುಡಿಗಳು. 2ನೇ ತಿಮೋತಿ 3:16 ಪ್ರಕಾರ ಭೂರಾಜರು ನಿನ್ನನ್ನು ಸ್ತುತಿಸುವರು. ಹೌದು, ದೇವರ ವಾಕ್ಯ ನೋಡ್ರಿ, ದೇವರ ವಾಕ್ಯದ ಮಹತ್ತು. VIPs ಕೂಡ ದೇವರ ವಾಕ್ಯವನ್ನು ಕೇಳಿಬಿಟ್ಟು ಅವ್ರು ದೇವರಿಗೆ ಸ್ತುತಿ ಮಾಡ್ತಾರಂತೆ. ಅದು ದೇವರ ವಾಕ್ಯ ಆಗಿದೆ, ದೇವರ ನಂಬಿಕೆ ಆಗಿದೆ. ದಾವೀದನ ನಂಬಿಕೆ ಆ ರೀತಿಯಾಗಿದೆ. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಅವರು ಕೂಡ ದೇವರ ಕಡೆ ಬಂದುಬಿಡ್ತಾರೆ. ಯೆಹೋವನ ಪ್ರಭಾವ ಅಥವಾ ಮಹಿಮೆಯು ದೊಡ್ಡದಾಗಿದೆಯಲ್ಲ. ಆತನ ಪ್ರಭಾವವು ಯಾಕೆ ದೊಡ್ಡದಾಗಿದೆ ಅಂತ ಹೇಳಿದರೆ, 6ನೇ ವಚನದಲ್ಲಿ ಯೆಹೋವನು ಮಹೋನ್ನತನು. ಸದಾ ಇರುವ ದೇವರು ಮಹೋನ್ನತನು, ಆದರೂ ಅದೇ ಸಂದರ್ಭದಲ್ಲಿ ದೀನರನ್ನು ಲಕ್ಷಿಸ್ತಾನೆ. ಯಾಕೆ ಆ ರೀತಿಯಾಗಿ ಬರೆದಿದ್ದಾರೆ? ಕೆಲವರು ಭಾಳ ದೊಡ್ಡ ವ್ಯಕ್ತಿಗಳಾಗಿದ್ದರೆ ಚಿಕ್ಕವರಿಗೆ ಸಮಯ ಕೊಡೋಲ್ಲ, ಪರಿಗಣಿಸೋದಿಲ್ಲ, ಕಡೆಗಾಣಿಸ್ತಾರೆ. ಆದರೆ ದೇವರು ಹಾಗಲ್ಲ. ದೇವರು ಸರ್ವಶಕ್ತನು, ಆದರೂ ಕೂಡ ಆತನು ದೀನರನ್ನು ಲಕ್ಷಿಸ್ತಾನೆ. ಒಳ್ಳೆಯ ದೇವರು. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ಈಗ ಪ್ರವಾದನೆ ಹೇಳ್ತಾ ಇದ್ದಾನೆ ದಾವೀದನು. ಪೂರ್ಣ ಮನಸ್ಸಿಂದ ದೇವರನ್ನು ಕೊಂಡಾಡಿಬಿಟ್ಟು, ಮುಂದೆ ಏನಾದರೂ ನನಗೆ ಇಕ್ಕಟ್ಟಾದರೆ ನೀನು ನನಗೆ ಚೈತನ್ಯಗೊಳಿಸ್ತಿ. ಹೌದು,
ಶತ್ರುಗಳ ಕೋಪಕ್ಕೆ ವಿರುದ್ಧವಾಗಿ ನಿನ್ನ ಕೈ ಚಾಚುವಿ. ಭವಿಷ್ಯದಲ್ಲಿ ಇದಾಗ್ತದೆ. ಆದರೆ ದಾವೀದನಿಗೆ ಒಂದು ಪ್ರವಾದನೆ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ರಕ್ಷಕನಿಂದ ರಕ್ಷಣೆ. ಯೇಸು ಕ್ರಿಸ್ತನ ಒಂದು ಚಿತ್ರ ಈ ಒಂದು ಕೀರ್ತನೆ 138:7 ನಾವು ನೋಡ್ತೇವೆ. ಕೊನೆಯದಾಗಿ ಕೊನೆಯ ವಚನ 8ನೇ ವಚನ, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ವಾವ್! ಇಂಥ ಒಂದು ಪ್ರವಾದನೆಯ ಮಾತು ನಾವು ನುಡಿಬೇಕು. 101 ಸಮಸ್ಯೆಗಳು ನಮಗೆ ಇರಬಹುದು, ಆದರೆ ದೇವರು ನನ್ನನ್ನು ಇಕ್ಕಟ್ಟಿನಲ್ಲಿ ಬಿಡಿಸ್ತಾನೆ, ಚೈತನ್ಯಗೊಳಿಸ್ತಾನೆ, ನನ್ನನ್ನು ರಕ್ಷಿಸ್ತಾನೆ, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುತ್ತಾನೆ. ಯೆಹೋವನೇ, ನಿನ್ನ ಕೃಪೆಯು. ಮತ್ತೆ ಯೇಸು ಕ್ರಿಸ್ತನ ಕೃಪೆ ಬಂತು 8ನೇ ವಚನ ಕೊನೆಯಲ್ಲಿ ಕೂಡ. 2ನೇ ವಚನದಲ್ಲಿ ಕೃಪೆ ಪ್ರಾರಂಭವಾಗಿ 8ನೇ ವಚನದಲ್ಲಿ ಕೃಪೆ ಮುಕ್ತಾಯವಾಗುವುದನ್ನು ಗಮನಿಸಬಹುದು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. 136ನೇ ಕೀರ್ತನೆಯಲ್ಲಿ 26 ಕೃಪೆಯ ಪ್ರಕಟಣೆಗಳು, 26 ಎಕ್ಸ್ಪ್ರೆಷನ್ಸ್ ಆಫ್ ಗ್ರೇಸ್ ನಾವು ನೋಡಿದ್ವಿ. ವಿವಿಧ ರೀತಿಯ ಕೃಪಾ ಕಾರ್ಯಗಳು. ಇಲ್ಲಿ ಕೂಡ ಅದೇ ಪದ, ನಿನ್ನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ಚಿಕ್ಕ ಪ್ರಾರ್ಥನೆಯನ್ನು ದಾವೀದನು ಹೇಳ್ತಾನೆ ದೇವರಿಗೆ. ಅದೇನೆಂದರೆ, ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ದೇವರು ಕೈ ಹಾಕಿದ ಕೆಲಸ ನೆರವೇರಿಸ್ತಾನೆ ನಿಜ, ಆದರೂ ಕೂಡ ಒಂದು ಜಂಟಲ್ ರಿಮೈಂಡರ್ ಅಂತಾರಲ್ಲ, ಒಂದು ಸಾತ್ವಿಕವಾದಂಥ ದೀನ ನೆನಪು. ಆ ರೀತಿಯಾಗಿ ನೆನಪಿಸ್ತಾ ಇದ್ದಾನೆ ದೇವರೇ, ನಿನ್ನ ಕೃಪೆಯಿಂದ. ಹಾಗಾದರೆ ಇದು ನೆರವೇರಿಸುವ ಕೃಪೆ ಅಂತ ಹೇಳ್ಬೋದು. ಫುಲ್ಫಿಲ್ಲಿಂಗ್ ಗ್ರೇಸ್. ಆಶ್ಚರ್ಯ ಅಲ್ಲವೇ? ಅದು ನಮ್ಮ ಜೀವನದಲ್ಲಿ ಇದ್ದು ಆತನು ನಾಮವಿಷಯವಾಗಿರುವಂಥ ಕಾರ್ಯಗಳನ್ನು ಸಿದ್ಧಿಯಾಗಿ ತರಲಿ. ಕೀರ್ತನೆ 138ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.